ಈ ಕ್ವಶನ್ ಕೇಳಲೇಬೇಕಾಗುತ್ತೆ. ನನ್ನ ಕರ್ತವ್ಯ ಕೂಡ. ಏನು ಮಾಡೋದಕ್ಕಾಗಲ್ಲ ಅದನ್ನ. ದರ್ಶನ್ ಅವರನ್ನ ಎಷ್ಟು ಮಿಸ್ ಮಾಡ್ಕೊಳ್ತಿದ್ದೀರಾ? ಹಾಗೇನೆ ಅವರ ಈ ಒಂದು ಪರಿಸ್ಥಿತಿ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಅದೇ ಸರ್, ಖಂಡಿತವಾಗ್ಲೂ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತೀವಿ ನಾವು. ಸದ್ಯದ ಮಟ್ಟಿಗೆ ನನಗೆ ಆ ಪರಿಸ್ಥಿತಿ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಅವ್ರ ಪರ್ಸನಲ್ ಆಗಿ ಕೇಳಿ ನಾನು ಎಷ್ಟು ಬೇಕಾದ್ರೂ ಹೇಳ್ತೀನಿ. ನಮ್ ಜೊತೆ ಹೆಂಗಿದ್ರು ಖಂಡಿತವಾಗ್ಲೂ ಅಲ್ಟೇಲ್ ದೇವ್ರಂತವ್ರು ಅವರು. ಬಿಕಾಸ್ ಆ ಸಿಚುವೇಶನ್ ಬಗ್ಗೆ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಇನ್ನ ಕಾನೂನು ಕೈಯಲ್ಲಿದೆ, ಇನ್ನ ಏನು ಡಿಸೈಡ್ ಆಗಿಲ್ಲ, ಏನು ಆಚೆ ಬಂದಿಲ್ಲ, ಸತ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಅದ್ ಹಂಗಿರ್ಬೇಕಾದ್ರೆ ನಾವ್ ಅದ್ರ ಮಧ್ಯೆ ಕುತ್ಕೊಂಡು ಡಿಸ್ಕಷನ್ ಮಾಡೋದು, ನಮ್ಮ ಒಪಿನಿಯನ್ ಕೊಡೋದು, ನಮ್ ಪಾಯಿಂಟ್ ಆಫ್ ವ್ಯೂ ಕೊಡೋದು ತಪ್ಪಾಗತ್ತೆ. ನಾವ್ ಯಾರು ಆ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ, ನಾವ್ ಯಾರು ಅದನ್ನ ನೋಡಿಲ್ಲ, ಕಣ್ಣಾರೆ ಕಂಡಿಲ್ಲ. ಸೊ ನಾವ್ ಹಂಗ್ ಇಲ್ದೇ ಇರೋವಾಗ ನಾವ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದ್ ತಪ್ಪು. ಒಂದಲ್ಲ ಒಂದಿನ ಗೊತ್ತೇ ಆಗತ್ತೆ ಅಲ್ವಾ ಎಲ್ರಿಗೂನು. ಒಳ್ಳೆಯವ್ರು ಅವರು, ಒಳ್ಳೇದಾಗಿ. ಟೈಮ್ ಏನೋ ಕೆಡ್ದಾಗಿದೆ, ಹಿಂಗೆ ಅಂತೂ ಖಂಡಿತವಾಗ್ಲೂ ಇರಲ್ಲ. ಟೈಮ್ ಚೇಂಜ್ ಆಗುತ್ತೆ. ಮೇ ಬಿ ಇಟ್ಸ್ ಜಸ್ಟ್ ಅ ಫೇಸ್ ಅಷ್ಟೇ. ಹಿ ಹ್ಯಾಸ್ ಟು ಕಮ್ ಔಟ್ ಆಫ್ ದಿಸ್. ಹಿ ವಿಲ್ ಕಮ್ ಔಟ್ ಆಫ್ ದಿಸ್. ಓಕೆ. ಮುಂದಿನ ದಿನಗಳಲ್ಲಿ ಯಾರೆಲ್ಲ ನಟರ ಜೊತೆ ಹಾಗೇನೆ ಯಾವ ಭಾಷೆಯಲ್ಲಿ ಆಕ್ಟ್ ಮಾಡ್ಬೇಕು ಅನ್ನೋ ಎಲ್ರ ಜೊತೆ ಸರ್. ನಾನ್ ಹೆಂಗೆ ಅಂದ್ರೆ ನಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಎಲ್ಲಾ ಟ್ಯಾಲೆಂಟ್ ಸರ್. ಪ್ರತಿಯೊಬ್ರು ಟ್ಯಾಲೆಂಟ್. ನಮ್ ಸುದೀಪ್ ಸರ್ ಆಗಿರ್ಬೋದು, ಯಶ್ ಸರ್, ಅಪ್ಪು ಸರ್, ಅಂಡ್ ಎಂತೆಂತ ಟ್ಯಾಲೆಂಟ್ಸ್ ಇದಾರೆ ಹೇಳಿ ಸರ್. ಎಂತೆಂತವ್ರು ಇದಾರೆ, ಶಿವಣ್ಣ ಅವ್ರಾಗಿರ್ಬೋದು. ಸೊ ಇವರೆಲ್ಲರ ಜೊತೆ ನನಗೆ ವರ್ಕ್ ಮಾಡಕ್ ತುಂಬಾ ಆಸೆ ಸರ್. ಐಮ್ ವೇಟಿಂಗ್. ಗೊತ್ತಿಲ್ಲ. ಅಪ್ಪು ಅವ್ರ ಬಗ್ಗೆ ಮಾತಾಡ್ತಿದ್ರಿ. ಅಪ್ಪು ಅವರು ಇಂದು ನಮ್ಮನ್ನಾಗ್ಲಿ 4 ವರ್ಷ ತುಂಬಿ 5ನೇ ವರ್ಷ ಕಾಲಿಟ್ಟಿದ್ರು. ಬಹುಶಃ ಈ ಒಂದು ಟೈಮಲ್ಲಿ ಎಲ್ರೂ ಕೂಡ 4 ವರ್ಷಗಳ ಹಿಂದೆ ಅಪ್ಪು ಅವರನ್ನ ಇಲ್ಲ ಅಂತ ಬಂದಾಗ ಎಲ್ಲರೂ ದಿಗ್ಭ್ರಮೆಗೊಂಡಿದ್ರು. ಎಲ್ಲರೂ ಕೂಡ ಏನಪ್ಪಾ ಆಯ್ತು ಪುನೀತ್ ರಾಜ್ಕುಮಾರ್ ಅವ್ರಿಗೆ ಅನ್ನುವಂತ ಮಾತುಗಳನ್ನ ಎಲ್ಲರೂ ಟಿವಿಗಳ ಮೂಲಕ, ಸುದ್ದಿ ವಾಹಿನಿಗಳ ಮೂಲಕ ತಿಳ್ಕೊಂತ ಇದ್ರು. ಅದೇ ಒಂದು ಟೈಮ್ ಮೆಷಿನ್ ಅಂತ ಇರ್ತಿದ್ರೆ ಸರ್, ಖಂಡಿತವಾಗ್ಲೂ ಐ ರಿಯಲಿ ವಿಶ್ ಇರ್ಬೇಕಿತ್ತು ಈ ತರ ಸಿಚುವೇಶನ್ ಅಲ್ಲಿ. ತುಂಬಾ ದುಃಖ ಆಗತ್ತೆ ಸರ್ ಅವ್ರ ಬಗ್ಗೆ ನೆನ್ಸ್ಕೊಂಡಾಗ. ಅಂದ್ರೆ ತುಂಬಾ ಇಷ್ಟಪಟ್ಟು ನೋಡ್ತಿದ್ದಂತ ವ್ಯಕ್ತಿ ಸರ್ ಅವರು. ಅವ್ರ ಬಗ್ಗೆ ಮಾತಾಡೋ ಅಷ್ಟು ದೊಡ್ಡವಳು ಖಂಡಿತವಾಗ್ಲೂ ನಾನಲ್ಲ. ಬಟ್ ಅವ್ರಿಲ್ಲ ಅನ್ನೋ ಒಂದು ಭಾರ ಇದೆಯಲ್ಲ ಇಂಡಸ್ಟ್ರಿಗೆ, ಅದು ಮ್ಯಾಸಿವ್ ಹಿಟ್ ಸರ್. ಅದು ಅವರು ಆ ಜಾಗನ ಐ ಥಿಂಕ್ ಅದು ಯಾರು ತುಂಬಕ್ ಸಾಧ್ಯ ಇಲ್ಲ ಸರ್. ಅಪ್ಪು ಅನ್ನೋದು ದೇವ್ರ ಸ್ಥಾನನ ಕೊಟ್ಟಿದ್ದಾರೆ, ದೇವ್ರೇ ಅವರು. ಸೊ ಯಾ. ನಿಮ್ಗೆ ಅವರಲ್ಲಿ ಇಷ್ಟ ಆಗುವಂತ ಗುಣ ಯಾವುದು? ಆಶ್ರಮಕ್ಕೆಲ್ಲ ಅವರು ಸಹಾಯ ಮಾಡ್ತಿದ್ದಾಗ್ಬೋದು. ಪ್ರತಿಯೊಬ್ಬರು ಆ ನಗು ಇದೆ ಗೊತ್ತಾ, ಆ ನಗು ಮುಖ ಇದೆ ಗೊತ್ತಾ, ಅದು ಹೊಟ್ಟೆ ತುಂಬುವಂತ ನಗು ಸರ್. ಅದು ಆ ನಗುನೇ ಸಾಕು. ಆ ಸ್ಕ್ರೀನ್ ಅಲ್ಲಿ ಅವ್ರನ್ನ ನೋಡುವಂತ ಖುಷಿನೇ ಸಾಕು. ಅವ್ರು ಮಾಡಿರುವಂತ ಒಳ್ಳೆ ಕೆಲ್ಸಗಳು ಅವ್ರ ಬಗ್ಗೆ ಹೇಳತ್ತೆ ಸರ್. ಸೊ ಯಾ, ಸಾಯೋವರೆಗೂ ಅವ್ರ ಫ್ಯಾನ್ ಸರ್. ಪ್ರಕಾಶ್ ಅವ್ರ ಬಗ್ಗೆ ಹೇಳೋದಾದ್ರೆ, ಡೈರೆಕ್ಟರ್ ಬಗ್ಗೆ ಹೇಳಲೇಬೇಕು. ಯಾಕಂತಂದ್ರೆ ಮಿಲನ ಆಗಿರ್ಬೋದು, ವಂಶಿ ಆಗಿರ್ಬೋದು, ದರ್ಶನ್ ಅವ್ರ ಜೊತೆ ತಾರಕ್ಕು ಮತ್ತೆ ಈಗ ಡೆವಿಲ್ ಮತ್ತೆ ಆ ಇಬ್ಬರ ಒಂದು ಬಾಂಡಿಂಗ್ ಆಗಿರ್ಬೋದು, ಅವರಿಬ್ಬರ ಒಂದು ಕಾಂಬೋ ಮತ್ತೆ ರಿಪೀಟ್ ಆಗ್ತಾ ಇದೆ ಡೆವಿಲ್ ಸಿನಿಮಾ ಮೂಲಕ. ಏನ್ ಹೇಳ್ತೀರಾ ನಿಮ್ಮ ನಿರ್ದೇಶಕರ ಬಗ್ಗೆ? ಅದೇ ನಮ್ ನಿರ್ದೇಶಕರು ಪ್ರಕಾಶ್ ಸರ್, ಲೆಜೆಂಡ್ರಿ ಡೈರೆಕ್ಟರ್ ಆಫ್ ಕೋರ್ಸ್. ಅಂತ ಒಂದು ಲೆಜೆಂಡ್ ಜೊತೆ ಸರ್ ಕೆಲಸ ಮಾಡೋದಿದೆಯಲ್ಲ ಸರ್, ಅವ್ರ ಮೆಂಟರ್ಶಿಪ್ ಅಲ್ಲಿ ನನ್ಗೊಂದು ಅವಕಾಶ ಕೊಟ್ಟಿದ್ದಾರೆ. ಅಂಡ್ ಅವರು ಸರ್ ನನ್ಗೆ ಅವಕಾಶ ಕೊಟ್ಟಿರೋದು. ಇವಾಗ ದರ್ಶನ್ ಸರ್ ನಮ್ಮನ್ನ ನಮ್ ನೆಲದವ್ರಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿದಕ್ಕೆ, ನಮ್ ಸರ್ ಪ್ರಕಾಶ್ ಸರ್ ಆಡಿಷನ್ಸ್ ಇಟ್ಟಾಗ ನಾನ್ ಹೋಗಿ ಪರ್ಫಾರ್ಮೆನ್ಸ್, ಆ ಕಷ್ಟವಾದಂತ ಸನ್ನಿವೇಶನ ನನಗೆ ಹೆಕ್ಕಿ ಕೊಟ್ಟು ಇದನ್ನ ಮಾಡಿ ತೋರ್ಸು ಅಂತ ಹೇಳಿದಾಗ ನಾನ್ ಮಾಡಿದಾಗ ಅವ್ರು ಸೆಲೆಕ್ಟ್ ಮಾಡಿರೋದು ಸರ್. ಇಲ್ಲ ನಾನು ಇವಾಗ ಕೂತ್ಕೊಂಡು ಒಂದು ಡೆವಿಲ್ ಹೀರೋಯಿನ್ ಆಗಿ ಕೂತ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂದ್ರೆ ಅದು ಪ್ರಕಾಶ್ ಸರ್ ಅಂತ. ಪ್ರಕಾಶ್ ಸರ್ ಅಂಡ್ ಅಶ್ವಿನಿ ಮ್ಯಾಮ್ ಅವರು. ಸೊ ಅವ್ರು ನನ್ನ ಅವಕಾಶ ಕೊಟ್ಟಿರೋದು. ಅವ್ರು ನನ್ನ ಗುರುತಿಸಿ, ಇಲ್ಲ ಈ ಹುಡುಗಿ ಮಾಡ್ತಾಳೆ, ಈ ಹುಡುಗಿ ಏನೇ ಕೊಟ್ರು ಆ ಟ್ಯಾಲೆಂಟ್ ಇದೆ ಅವಳಿಗೆ ಅಂತ ಹೇಳಿ ಅವ್ರು ಕೊಟ್ಟಿರೋದು. ಅಂಡ್ ನೀವು ಕೇಳಿರ್ಬೋದು ಸರ್, ಪ್ರಕಾಶ್ ಸರ್ಗೆ ಅಷ್ಟು ಬೇಗ ಕನ್ವಿನ್ಸ್ ಆಗಲ್ಲ. ಸೊ ಅವ್ರನ್ನ ಕನ್ವಿನ್ಸ್ ಮಾಡ್ಬೇಕು ಅಂದ್ರೆ ಇಟ್ಸ್ ಅ ಟಾಸ್ಕ್ ಫಾರ್ ಯು. ಸೊ ಅಂತದ್ರಲ್ಲಿ ಅವ್ರಿಗೆ ಇಷ್ಟ ಆಗಿ ಡೆವಿಲ್ ಸಿನಿಮಾದಲ್ಲಿ ನನ್ನ ಹೀರೋಯಿನ್ ಆಗಿ ಹಾಕೊಂಡಿದ್ದಾರೆ. ಐ ಆಮ್ ಗ್ರೇಟ್ಫುಲ್ ಸರ್. ತುಂಬಾ ಒಳ್ಳೆ ವ್ಯಕ್ತಿ ಸರ್ ಅವರು. ಅಂದ್ರೆ ಒಂದ್ ಆರ್ಟಿಸ್ಟ್ ಗೆ ಫಸ್ಟ್ ಟೈಮ್ ಅವ್ರ ಜೊತೆ, ಅಂದ್ರೆ ನನ್ನ ಕರಿಯರೇ ಅವ್ರ ಜೊತೆ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಇಲ್ಲೇ ಕಲ್ತು ಬಿಟ್ಟೆ ಸರ್ ಎಲ್ಲ. ಸೊ ಐ ಥಿಂಕ್ ನನ್ಗೆ ಯಾವ ಸಿನಿಮಾ ಕೊಟ್ಟರು ನನ್ ಕಷ್ಟ ಆಗಲ್ಲ. ಬಿಕಾಸ್ ಅಂತವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಹೆಂಗಿರ್ಬೇಕು ಜೀವನ ಬಗ್ಗೆ, ಅದು ಇದು ಪ್ರತಿಯೊಂದು ಹೇಳ್ಕೊಟ್ರು ಸರ್ ನನ್ಗೆ. ಬರೀ ಒಂದು ಆರ್ಟಿಸ್ಟ್ ತರ ನನ್ನ ನೋಡ್ತಾ ಇರ್ಲಿಲ್ಲ. ಅದೇ ಅವ್ರದ್ದೊಂದು ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾ ಇದ್ರು ನನ್ನ. ಪ್ರತಿಯೊಂದು ಸನ್ನಿವೇಶದಲ್ಲೂ ತಿದ್ದಿ ತೀಳಿ ನನ್ನನ್ನ ಅಚ್ಚುಕಟ್ಟಾಗಿ ಬಿಲ್ಡ್ ಮಾಡಿದ್ರು ಸರ್. ಐ ಆಮ್ ವೆರಿ ಗ್ರೇಟ್ಫುಲ್. ಅವರು ನಮ್ ಸುಧಾಕರ್ ಸರ್ ಕೂಡ ಹಾಗೆ. ಕ್ಯಾಮರಾ ಹೆಂಗಿರ್ಬೇಕಮ್ಮ, ಕ್ಯಾಮರಾದ ಮುಂದೆ ಹೆಂಗಿರ್ಬೇಕು ನಾವು, ಆ ಕ್ಯಾಮರಾದ ಮೇಲಿರೋ ಭಕ್ತಿ, ಅದನ್ನೆಲ್ಲ ಪ್ರತಿಯೊಂದು ನೀಟಾಗಿ ಆ ಟೀಮೇ ಅಂತದ್ದು ಸರ್. ಅಲ್ಲಿ ಖುಷಿ ಒಂಥರ, ಅದನ್ನ ಹೇಳ್ಕೊಳಕ್ಕೆ ನನಗೆ ಹೆಮ್ಮೆ. ಈಗ ದರ್ಶನ್ ಅವ್ರು ಆಕ್ಟ್ ಮಾಡಿರುವಂತಹ ಯಾವ ಸಿನಿಮಾಗಳು ನಿಮ್ಗೆ ತುಂಬಾ ಇನ್ಸ್ಪೈರ್ ಅನ್ನ ಮಾಡ್ತು? ಅದ್ರ ಜೊತೆಗೆ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿರುವಂತಹ ಯಾವ ಸಿನಿಮಾಗಳು ನಿಮ್ಗೆ ಒಂದು ಮೋಟಿವೇಶನ್? ಅದನ್ನ ಕೇಳಂಗೆ ಇಲ್ಲ. ಪ್ರಕಾಶ್ ಸರ್ದು ಮಿಲನ, ಅದು ತುಂಬಾ ಇಷ್ಟ ನನಗೆ. ಮಿಲನ ಅಂಡ್ ವಂಶಿ ಪ್ರಾಣ ನನ್ಗೆ ಆ ಸಿನಿಮಾ. ಈ ಕೂತು ಟಿವಿಲಿ ಹಾಕಿದ್ರು ನಾನು ಕುತ್ಕೊಂಡು ನೋಡ್ತೀನಿ. ಅದ್ರ ಸಾಂಗ್ಸ್ ಪ್ರತಿಯೊಂದು ನನ್ಗೆ ಇಷ್ಟ. ಅಂಡ್ ದರ್ಶನ್ ಸರ್ದು ಲಾಲಿ ಹಾಡು ತುಂಬಾ ಇಷ್ಟ. ರೀಸೆಂಟ್ ಆಗಿ ಕಾಟೇರ ಇಸ್ ಮೈ ಫೇವ್ರೆಟ್. ಸೊ ಲಾಲಿ ಹಾಡಲ್ಲಿ ನಮ್ಮ ಪ್ರೀತಿಯ ರಾಮು ಇದೆಲ್ಲ ನನ್ಗೆ ತುಂಬಾ ಇಷ್ಟವಾದಂತಹ ಸಿನಿಮಾ.
ಈಗ ಮಿಲನ ಅಂತ ಹೇಳಿದ್ರಿ, ಅದ್ರಲ್ಲಿ ಪೂಜಾ ಗಾಂಧಿ ಇದಾರೆ, ಅದ್ರ ಜೊತೆ ಹೌದು. ಪಾರ್ವತಿ ಮೆನನ್ ಇದಾರೆ. ಹೌದು, ಸೊ ಹೌದು. ಅವರಿಬ್ಬರಲ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡೋದಾದ್ರೆ ರಚನಾ ಅವರು ಯಾವ ಕ್ಯಾರೆಕ್ಟರ್ ನ ಚೂಸ್ ಮಾಡ್ತಾರೆ ಅಂತ? ಮಿಲನ ಅಲ್ಲ, ನನಗೆ ಪಾರ್ವತಿ ಅವರು. ಪಾರ್ವತಿ ಮೆನನ್ ಹೌದು, ಅವ್ರ ಕ್ಯಾರೆಕ್ಟರ್. ಡೆಫಿನೆಟ್ಲಿ ಓಕೆ. ಪಾರ್ವತಿ ಮೆನನ್. ಈಗಂತೂ ಡೆವಿಲ್ ಅಲ್ಲಿ ಅಂತೂ ಚಾನ್ಸ್ ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತದೆ. ಮುಂದಿನ ದಿನಗಳಲ್ಲಿ ಎಂತ ಒಂದು ರೋಲ್ ಅಲ್ಲಿ ಕಾಣಿಸ್ಕೋಬೇಕು ಅನ್ನುವಂತ ಆಸೆ ಇದೆ ನಿಮ್ಗೆ? ನನ್ ಆಸೆ ಅಂತ ಕೇಳ್ತಾ ಇದಾರೆ, ಪೀರಿಯಾಡಿಕ್ ಸಿನಿಮಾ. ಪೀರಿಯಡ್. ಅದೊಂದು ಆಸೆ. ಪ್ರತಿಯೊಂದು ಆರ್ಟಿಸ್ಟ್ಗೂ ನಾನು ಈ ತರ ಪಾತ್ರ ಮಾಡ್ಬೇಕು ಅಂತ ಒಂದು ಕನ್ಸಿರತ್ತೆ ಗೊತ್ತಾ, ನನಗೆ ಪೀರಿಯಾಡಿಕ್ ಸಿನಿಮಾ ಮಾಡ್ಬೇಕಂತ ಆಸೆ. ಮಂಗಳೂರವರು ಈಗೇನಿದ್ರು ಕೂಡ ಮಂಗಳೂರವ್ರದ್ದೇ ಟ್ರೆಂಡ್, ಎಲ್ಲಾ ಕಡೆನೂ ಕೂಡ ಸೆಟ್ ಮಾಡ್ತಾವ್ರೆ ಟ್ರೆಂಡ್ ಸೆಟ್ ಎಲ್ಲಾನು ಕೂಡ. ಸೊ ಒಂದ್ ಕಡೆ ರಿಷಬ್ ಅವ್ರ ಆಗಿರ್ಬೋದು, ಇನ್ನೊಂದ್ ಕಡೆ ಅನುಷ್ಕಾ ಶೆಟ್ಟಿ ಅವ್ರ ಆಗಿರ್ಬೋದು, ಇನ್ನೊಂದ್ ಕಡೆ ಆ ಕಡೆ ಹೋದ್ರೆ ಶಿಲ್ಪಾ ಶೆಟ್ಟಿ ಅವರು, ನಮ್ಮ ದೀಪಿಕಾ ಪಡುಕೋಣೆ ಅವರು, ಎಲ್ಲರೂ ಕೂಡ ಅಂದ್ರೆ ನಮ್ಮ ಕನ್ನಡದವರೇ ಆದ್ರೂ ಕೂಡ ಎಲ್ಲಾ ಕಡೆನೂ ಅವ್ರವರ ಟ್ಯಾಲೆಂಟ್ ಅನ್ನ ಪಸರಿಸ್ತಾ ಇದ್ದಾರೆ. ಸೊ ನಿಮ್ಗೆ ಹೆಂಗ್ ಅನ್ನಿಸ್ತಿದೆ? ಖುಷಿ ಆಗತ್ತೆ ಸರ್. ಅಂತ ನೆಲ ಅದು, ಆ ನೆಲದ ಗುಣನೇ ಏನೋ ಗೊತ್ತಿಲ್ಲ ಸರ್. ಸೊ ಎಲ್ಲೇ ಹೋದ್ರು ಗೆದ್ದು ಬರ್ತೀವಿ ನಾವು. ಸೊ ಖುಷಿ ಆಗತ್ತೆ, ಆ ಮಣ್ಣಿಂದ ಬಂದಿರೋದು ತುಂಬಾ ಖುಷಿ ಆಗತ್ತೆ ಸರ್. ಈಗ ಅನುಷ್ಕಾ ಶೆಟ್ಟಿ ಅವರು ಕೂಡ ಮಂಗಳೂರವ್ರು ಆಗಿರೋದ್ರಿಂದ, ಸೊ ಅವರು ಆಲ್ಮೋಸ್ಟ್ ಅಂದ್ರೆ ಲೇಡಿ ಓರಿಯೆಂಟೆಡ್ ಸಿನಿಮಾಗಳಿಗೆ ಹೇಳಿ ಮಾಡಿಸಿದಂತಹ ಹೀರೋಯಿನ್. ಹೌದು ಹೌದು. ಸೊ ಅವ್ರು ಆಕ್ಟ್ ಮಾಡಿರುವಂತಹ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದು ಈ ತರ ಕ್ಯಾರೆಕ್ಟರ್ ನಾನು ಚೂಸ್ ಮಾಡೋದಾದ್ರೆ, ಆ ಒಂದು ಕ್ಯಾರೆಕ್ಟರ್ ನಾನ್ ಮಾಡಿರೋ ಸಕ್ಕದಾಗಿರ್ತಪ್ಪ ಅಂತ ಅನ್ಸೋದಾದ್ರೆ ಯಾವ್ದು? ನಾನ್ ಮಾಡಿದ್ರೆ ಸಖತ್ತಾಗಿರೋದು ಅಂತಲ್ಲ, ನಿಮ್ಗೆ ಅನ್ಸುತ್ತಲ್ಲ ನನಗೂ ಅಂತ ಅವಕಾಶ ಸಿಕ್ಕಿದೆ ಅಂತ ಅವಕಾಶ ಅರುಂಧತಿ, ಅಫ್ಕೋರ್ಸ್ ಅರುಂಧತಿ. ಆ ಜಾಗನ ಅವ್ರು ಬಿಟ್ಟು ಬೇರೆ ಯಾರು ತುಂಬಾ ಸಾಧ್ಯ ಇಲ್ಲ. ಬಟ್ ಅಂತ ಒಂದ್ ಪಾತ್ರದಲ್ಲಿ, ಅಂತ ಒಂದ್ ಚಾಲೆಂಜಿಂಗ್ ಪಾತ್ರದಲ್ಲಿ ನಾನು ನೋಡಕ್ ಇಷ್ಟಪಡ್ತೀನಿ. ನಿಮ್ಮನ್ನ ನೋಡ್ರೆ ಸ್ವಲ್ಪ ಲೈಟ್ ಆಗಿ ಯಾಮಿ ಗೌತಮ್ ಅವ್ರ ತರ ಕಾಣಿಸ್ತಿದೆ. ಸೊ ಏನ್ ಹೇಳ್ತೀರಾ ಆತರ? ಯಾರಾದ್ರೂ ಬಂದು ಬೇರೊಬ್ಬರ ತರ ಕಾಣಿಸ್ತಿದ್ರ? ಇವಾಗ ಪ್ರಿಯಾಂಕಾ ಮೋಹನ್ ಅಂತಾರೆ, ಯಾಮಿ ಗೌತಮ್ ಅಂತಾರೆ. ಸೊ ಅಥವಾ ಬೇರೆ ಬೇರೆ ಹೀರೋಯಿನ್ಸ್ ಗೆ ಹೋಲಿಕೆ ಮಾಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಖುಷಿ ಆಗತ್ತೆ. ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಖುಷಿ ಆಗತ್ತೆ. ಈಗ ಹೀರೋಯಿನ್ ಅಂತ ಆದ್ರಿ, ಸೊ ಹೀರೋಯಿನ್ ಅಂತಂದ ತಕ್ಷಣ ನಿಮ್ಮ ಹಣಕಾಸಿನ ವ್ಯವಸ್ಥೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದ್ರೆ ನನಗೆ ಗೊತ್ತಾಗ್ತಿದೆ ನಿಮ್ಗೆ ಮಂಗಳೂರು ಅವ್ರಿಗೆ ಮೊದಲೇ ಬುದ್ಧಿ ಜಾಸ್ತಿ, ದುಡ್ಡಿನ ಲೆಕ್ಕಾಚಾರದಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿರ್ತಾರೆ, ಮುಂದೆ ಫ್ಯೂಚರ್ ಬಗ್ಗೆನೂ ಒಂದಷ್ಟು ಸೇವಿಂಗ್ಸ್ ಅನ್ನೋದಿರುತ್ತೆ. ಸೊ ಯಾಕಂತಂದ್ರೆ ನಟನೆಯನ್ನೇ ನಾವು ನಂಬ್ಕೊಂಡು ಕುತ್ಕೊಂಡಕ್ ಆಗಲ್ಲ ಈಗಿನ ಜನರೇಷನ್, ಅದು ಕೂಡ. ಸೊ ಏನೆಲ್ಲ ಪ್ಲಾನ್ಸ್ ಇದೆ ಬೇರೆ? ಮುಂದಿನ ನಿಮ್ಮ ಗುರಿಗಳೇನು ಅಂತ? ಮುಂದಿನ ಗುರಿ ಅಂತ ಸದ್ಯಕ್ಕೆ ಸಿನಿಮಾನೇ ಸರ್. ಬಟ್ ಅದು ಬಿಟ್ಟು ನಾನು ಏನಕ್ಕೆ ಇಷ್ಟೆಲ್ಲ ಕಷ್ಟ ಪಡ್ತಿದ್ದೀನಿ ಅಂದ್ರೆ, ನನಗೊಂದು ರೆಸ್ಕ್ಯೂ ಸೆಂಟರ್ ಅಂತ ಮಾಡ್ಬೇಕು ಸರ್. ನನ್ ಕೈಲಾದಷ್ಟು ನನ್ ಕಣ್ಣಿಗೆ ಬಿದ್ದಂತ ಪ್ರಾಣಿಗಳನ್ನ ನಾನು ಹಂಗೆ ಬಿಟ್ಟು ಹೋಗಕ್ಕೆ ನನ್ಗೆ ಮನ್ಸು ಕೇಳಲ್ಲ. ಸೊ ಅದಕ್ಕಷ್ಟೇ, ಅದೊಂದೇ ನನ್ಗೆ ಆಸೆ ಅಂತಿರೋದು. ಒಂದು ಮೋಟೋ ಅಂತ ಇರತ್ತಲ್ಲ ಪ್ರತಿಯೊಬ್ಬರ ಲೈಫ್ ಅಲ್ಲಿ, ಇದೇ ನನ್ ಮೋಟೋ ಅಂತ. ಸೊ ನನಗಿರೋ ಮೋಟೋನೇ ಅದು, ಒಂದು ಗೋಶಾಲೆ, ಒಂದು ರೆಸ್ಕ್ಯೂ ಸೆಂಟರ್. ಅದೇ ನನ್ ಪ್ರಪಂಚ. ಅದು ಬಿಟ್ರೆ ನನ್ಗೆ ಏನು ಬೇಡ. ಅಂದ್ರೆ ಈಗ ಹೆಣ್ಮಕ್ಳು ಎಲ್ಲಾ ರಂಗಗಳಲ್ಲೂ ಇದ್ದಾರೆ. ನಾನ್ ನಿಮ್ಮನ್ನ ನೋಡಿದಾಗ್ಲೂ ಕೂಡ ಮಲ್ಟಿ ಟ್ಯಾಲೆಂಟೆಡ್ ಅಂತ ಗೊತ್ತಾಯ್ತು. ಅದೇ ಆರ್ಟಿಕಲ್ ಬರೀತೀರಾ, ಕವಿತೆ ಬರೀತೀರಾ, ಬುಕ್ಸ್ ಬರೀತೀರಾ, ಬುಕ್ ಬಗ್ಗೆನೂ ಬರ್ದಿದ್ದೀರಾ ಅಂತ ಕೇಳ್ಪಟ್ಟೆ. ಬುಕ್ ಆ ಬಗ್ಗೆ, ಆ ಬರವಣಿಗೆ ಬಗ್ಗೆ ಇಂಟ್ರೆಸ್ಟ್ ಅದ್ ಹೆಂಗ್ ಬಂತು ಅಂತ? ಅದೇ ಹೇಳ್ದೆ ಅಲ್ಲ ಸರ್, ನಮ್ ಜರ್ನಲಿಸಂ ತಗೊಂಡಾಗ ನಮಗೆ ಹೋಮ್ ವರ್ಕ್ ಅಂತ ಇರತ್ತೆ. ನಾವ್ ಆರ್ಟಿಕಲ್ಸ್ ಬರೀಬೇಕಾಗತ್ತೆ, ರಿಪೋರ್ಟಿಂಗ್ ಮಾಡ್ಬೇಕಾಗತ್ತೆ. ಸೊ ಅದೆಲ್ಲ ಇದ್ದಾಗ ನಾನು ಸುಮ್ನೆ ಟ್ರೈ ಮಾಡಿರೋದು. ನನಗೆ ಏನ್ ಗೊತ್ತು, ನನ್ನ ತಲೆಯಲ್ಲಿ ಏನಿದೆ ಇನ್ಫಾರ್ಮೇಶನ್, ಅದನ್ನ ಬರ್ದಿರೋದು. ಅದನ್ನ ಜನ ನೋಡ್ತಾರೆ, ಅದಕ್ಕೂ ಫ್ಯಾನ್ಸ್ ಇದ್ದಾರೆ ಅಂತ ನನಗೆ ನಿಜ ಗೊತ್ತಿರ್ಲಿಲ್ಲ. ನನ್ ಸರ್ಗೆ ನಾನು ಸ್ಟಾಪ್ ಮಾಡಿದಾಗ ಹೆಡ್ ಆಫೀಸ್ ಇಂದ ಕಾಲ್ ಬಂದಾಗ್ಲೇ ಗೊತ್ತಾಗಿದ್ದು, ಅದನ್ನ ಜನ ಇಷ್ಟಪಟ್ಟು ನೋಡ್ತಾ ಇದಾರೆ, ಅದರಿಂದ ಸೆಲ್ ಜಾಸ್ತಿ ಆಗ್ತಾ ಇದೆ ಪೇಪರ್ ಅಂತ. ಬಿಕಾಸ್ ನಾನ್ ನಾಯಿಗಳ ಬಗ್ಗೆ ಬರ್ದಿರೋದು. ನಿಯತಿಗೆ ಇನ್ನೊಂದ್ ಹೆಸರೇ ನಾಯಿಗಳು. ಸೊ ಅದ್ರ ಬಗ್ಗೆ ಜನರಿಗೆ ಇನ್ನೊಂದ್ ಹೆಚ್ಚಾಗಿ ಗೊತ್ತಿರ್ಲಿ, ತಿಳ್ಕೊಂಡಿರ್ಲಿ. ತುಂಬಾ ಕೇರ್ಲೆಸ್ ಮಾಡ್ತಾರಲ್ವಾ. ಸೊ ಅದ್ರ ಬಗ್ಗೆ ಬರ್ದಿರುವಂತ ಪುಸ್ತಕ ಅದು. ಅಂಡ್ ಅದನ್ನ ತುಂಬಾ ಇಷ್ಟಪಟ್ಟು, ಅಂದ್ರೆ 100 ಕಾಪೀಸ್ ಅಷ್ಟೇ ನಾವು ಮಾಡಿದ್ದು. ಇನ್ನು ತಗೋತಾರ ಇಲ್ವಾ ಅಂತ ಗೊತ್ತಿರ್ಲಿಲ್ಲ ಅಲ್ವಾ. ಫಸ್ಟ್ ಡೇನೆ 100 ಕಾಪೀಸ್ ಕೂಡ ಸೇಲ್ ಆಗಿತ್ತು. ಸೊ ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ನಾನೇನು ಬರೀಬೇಕು ಅಂತ ಬರ್ದಿರೋದಲ್ಲ. ಸರ್ ನಿನ್ಗೆ ಇಷ್ಟೆಲ್ಲ ಗೊತ್ತಿದೆ, ಟ್ರೈ ಮಾಡು, ನಿನಗೆ ನಾವೆಲ್ಲ ಹೆಲ್ಪ್ ಮಾಡ್ತೀವಿ. ಸೊ ಅವಾಗ ಕುತ್ಕೊಂಡ್ ಬರ್ದಿರುವಂತದ್ದು. ಜರ್ನಲಿಸ್ಟ್ ಆಗಿದ್ದೀರಾ, ಅದ್ರ ಜೊತೆಗೆ ಬುಕ್ ಅನ್ನ ಬರ್ದಿದ್ದೀರಾ, ಮಾಡೆಲಿಂಗ್ ಮಾಡಿದ್ದೀರಾ, ಹೀರೋಯಿನ್ ಆಗಿದ್ದೀರಾ. ನೆಕ್ಸ್ಟ್ ಯಾವ ಒಂದು ಬಿಸ್ನೆಸ್ ಕಡೆ ಏನಾದ್ರು ವಾಲುವಂತ ಪ್ಲಾನ್ಸ್ ಇದೆಯಾ ಅಂತ? ಅದೇ ಬಿಸ್ನೆಸ್, ಅದು ಆತರ ಪ್ಲಾನ್ಸ್ ಇಲ್ಲ ನನಗೆ. ನಾನು ಏನೇ ದುಡಿದ್ರು ಅದಕ್ಕೋಸ್ಕರ, ಪ್ರಾಣಿಗಳಿಗೋಸ್ಕರ. ಬಿಕಾಸ್ ನನ್ ಬೆಸ್ಟ್ ಫ್ರೆಂಡ್ ಅಂತ ನನ್ ಚಿಕ್ಕದ್, ನಾನು ಒಬ್ಳೆ ಮಗಳು. ಸೊ ನನ್ನ ಅಜ್ಜಿ ಪುಳ್ಳಿ ಅಂದ್ರೆ ದೊಡ್ಡ ಸಾಕಿರೋದ್ ನನ್ನ. ನಮ್ ಕಡೆ ಅಜ್ಜಿನ ದೊಡ್ಡ ಅಂತೀವಿ. ಸೊ ಅವ್ರು ಸಾಕಿರೋದ್ ನನ್ನ. ಅವಾಗ ನಮ್ಗೆ ಪ್ರಾಣಿ ಪಕ್ಷಿನೇ ತೋಟ ಎಲ್ಲ ಇತ್ತು. ಸೊ ಅಲ್ಲಿ ಅದ್ರ ಮಧ್ಯೆ ಬೆಳ್ದಿರೋಳು ನಾನು. ಸೊ ಅದೇ ನನಗೆ ಬೆಸ್ಟ್ ಫ್ರೆಂಡ್ಸ್. ಸೊ ನನ್ ಸಿಬ್ಲಿಂಗ್ಸ್, ನನ್ಗೆ ಅದು ಇದು ಎಲ್ಲ ಯಾರು ಇಲ್ಲ ಅಲ್ವಾ ಸರ್. ಸೊ ಇದೇ ನನ್ ಪ್ರಪಂಚ ಆಗಿರೋದ್ರಿಂದ ನಾನ್ ಮನುಷ್ಯಕ್ಕಿಂತ ಜಾಸ್ತಿ ಅವ್ರಗಳ ಜೊತೆ ಅಂದ್ರೆ ಹೊಂದಾಣಿಕೆ ಆಗತ್ತೆ ನನ್ಗೆ. ಸೊ ಮನುಷ್ಯ ಇಲ್ಲ ಅಂದ್ರೂ ಓಕೆ ನನ್ಗೆ, ಅದಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಸೊ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.